ನಮಸ್ಕಾರ. 1935ರಲ್ಲಿ ಶುರುವಾಯಿತು ಈ ಒಂದು ಕತೆ. ಆದ್ರೆ ಶುರುವಾಗಿದ್ದ ಕೆಲವು ವರ್ಷಗಳಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್, ನಮ್ಮ ವಿಷ್ಣುವರ್ಧನ್ ಸರ್, ನಮ್ಮ ಶಂಕರ್ ನಾಗ್ ಅವರು ಇವರೆಲ್ಲ ಒಂದು ಲೆವೆಲ್ಗೆ ತಗೊಂಡ್ಬಂದ್ಬಿಟ್ರು. ನಮ್ಮ ಕನ್ನಡ ಚಲನಚಿತ್ರ ಒಂದು ಉದ್ಯಮ ಒಂದ್ ಲೆವೆಲ್ ಬಂತು. ಆಗ ರಾಮ್ 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 ಅಂತ ಒಂದು ರಾಜ್ಯನ ದಕ್ಷಿಣ ಭಾರತದಲ್ಲಿ ಆಳ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳ್ತಾರೆ. ಏನಪ್ಪಾ ಅದು ರಾಮ್ 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 ಅಂದ್ರೆ, ಆಂಧ್ರದಲ್ಲಿ ಎನ್.ಟಿ. ರಾಮಾರಾವ್, ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್. ಆಂಧ್ರ ತೆಲಂಗಾಣ ಏನಿದೆ ಅದು ಉದ್ಯಮ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅದೇ ರೀತಿ ನಮ್ಮ ತಮಿಳ್ನಾಡು ಏನಿದೆ ಅವರ ಒಂದು ಉದ್ಯಮ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆದ್ರೆ 1995ರಲ್ಲಿ ಮತ್ತೆ ನಮ್ಮ ಕನ್ನಡ ಚಲನಚಿತ್ರದ ರಂಗಕ್ಕೆ ಒಂದಷ್ಟು ಏನಾಗುತ್ತೋ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಡುತ್ತೆ. ಯಾಕಂದ್ರೆ ಶುರುವಲ್ಲೇ ಅಣ್ಣ ಶಂಕರ್ ನಾಗ್ ಅವ್ರನ್ನ ವಿಧಿ ತಗೊಂಡೋಗ್ಬಿಡುತ್ತೆ. ಅದಾದ್ಮೇಲೆ ನಿಧಾನವಾಗಿ ಅಣ್ಣವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಾಡು ಕರ್ಕೊಂಡು ಹೋಗುತ್ತೆ. ಒಬ್ಬ ಕಳ್ಳ ಕರ್ಕೊಂಡು ಹೋಗ್ತಾನೆ ಕಾಡಿಗೆ. ಏನೇನೋ ಆಗತ್ತೆ ದುರ್ಘಟನೆಗಳು. ಅದಾದ್ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಾಪ ಅವರು ಒಂದು ಚಿತ್ರ, ಅದೊಂದು ದೆವ್ವದ ಚಿತ್ರ ಏನು ಬರುತ್ತೆ, ಅದಾದ್ಮೇಲೆ ಅವ್ರುನು ಇದಾಗ್ತಾರೆ. ಈ ರೀತಿ ಎಲ್ಲ ನಾನು ಏನಕ್ಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕನ್ನಡ ಚಲನಚಿತ್ರ ರಂಗ ಇರುವಂತಹ ಭೂಮಿ ಏನು, ಆ ಏರಿಯಾ ಗಾಂಧಿನಗರ ಏನಿದೆ ಅದು ದೋಷ, ಗೊತ್ತಾ ನಿಮ್ಗೆ? ಅದೇ ರೀತಿ ನೋಡಿ, ನಮ್ಮ ಶ್ರೀಕಾಂತ್ ಅವರು ಈ ತೆಲುಗು ಮಾಡ್ತಾರೆ, ಅವರು ನಮ್ಮ ಮಂಡ್ಯದ ಕಡೆ ಅವ್ರು ಹೋಗಿ ಎಷ್ಟೋ ಸುಮಾರು ಫೇಮಸ್ ಆಗ್ಬಿಡ್ತಾರೆ ತೆಲುಗು ಅಲ್ಲಿ. ಅದೇ ರೀತಿ ನಮ್ಮ ಅನುಷ್ಕಾ ಶೆಟ್ಟಿ ಅವ್ರು ಬೆಂಗಳೂರಿನವರು, ಮಂಗಳೂರಿನವರು, ಅವರು ಅಲ್ಲೋಗಿ ಚೆನ್ನಾಗಿ ಫೇಮಸ್ ಆಗ್ಬಿಡ್ತಾರೆ. ನಮ್ಮ ಶಿಲ್ಪಾ ಶೆಟ್ಟಿ ಆಗ್ಲಿ, ನಮ್ಮ ಸುನಿಲ್ ಶೆಟ್ಟಿ ಆಗ್ಲಿ, ಯಾಕೆ ಎಷ್ಟೋ ಜನ ಕರ್ನಾಟಕದಿಂದ ಹೋಗಿ, ಯಾಕೆ ನಮ್ಮ ರಜನಿಕಾಂತ್ ಅವರು ಎಲ್ಲಿಂದ ಹೋದ್ರು? ನಮ್ಮ ಬೆಂಗಳೂರಿಂದ ಹೋದ್ರು ಅಲ್ವಾ? ನೋಡಿ, ಮತ್ತೆ ಜಯಲಲಿತಾ ಅವರು ನಮ್ಮ ಮೈಸೂರಿಂದ ಹೋಗ್ತಾರೆ. ಇಡೀ ರಾಜ್ಯನ ಎಷ್ಟೋ ವರ್ಷಗಳು ಪರಿಪಾಲನೆ ಮಾಡ್ತಾರೆ. ಇವತ್ತಿಗೂ ಅವ್ರದ್ದು ಅವರ ಶಿಷ್ಯರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ನಾವು ಹೆಸರು ತಗೊಳ್ಳೋದು ಬೇಡ. ನಾನು ಹೇಳ್ತಿರೋದು, ನಮ್ಮ ಚಲನಚಿತ್ರ ರಂಗದ ನಮ್ಮ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಕನ್ನಡದ ಬಗ್ಗೆ ಬಹಳಷ್ಟು ಅಭಿಮಾನ ನನಗೆ. ಆದ್ರೆ ಒಂದು 1995 ಆದ್ಮೇಲೆ 2010 ವರ್ಗೂ ಬಹಳಷ್ಟು ಜನಗಳು ಬೇರೆ ಸಿನಿಮಾಗಳಿಗೆ ಮೊರೆ ಹೋಗೋದು ಶುರು ಮಾಡ್ಬಿಟ್ರು. ಕನ್ನಡ ಸಿನಿಮಾಗಳು ಹಾಕೋಂತ ಥಿಯೇಟರ್ಗಳಿಗೆ ಜನ ಹೋಗೋದು ಬಿಟ್ಬಿಟ್ರು. ಯಾಕೆ? ಅದರ ಒಂದು ಶಾಪ ಇವತ್ತಿನವರೆಗೂ ನಾವು ನವೆಂಬರ್ ಅಲ್ಲಿ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ, ನಿಜವಾದ ಕಾರಣ ಏನು ಅನ್ನೋದನ್ನೇ ನಾನಿವತ್ತು ನಿಮ್ಗೆ ಹೇಳಕ್ ಬಂದಿರೋದು. ಇದರ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಗಾಂಧಿನಗರದ ವಾಸ್ತುದೋಷ. ಹೌದು, ಗಾಂಧಿನಗರದಲ್ಲಿ ವಾಸ್ತುದೋಷ ಯಾವ ರೀತಿ ಇದೆ ಅದು ಟಾಪ್ ಸೀಕ್ರೆಟ್, ಅದು ಹೇಳೋ ಅಂತಿಲ್ಲ. ಆದ್ರೆ ಅದೇ ದೋಷ. ಯಾಕೆ ಅಂದ್ರೆ ನೋಡಿ, ನಮ್ಮ ಅಣ್ಣವರು ಅಷ್ಟೆಲ್ಲ ಮಾಡ್ತಾರೆ, ಒಂದೇ ಭಾಷೆಗೋಸ್ಕರ ಅವರ ಜೀವನನೇ ತ್ಯಾಗ ಮಾಡ್ತಾರೆ. ಆದ್ರೆ ಕೊನೆಗೆ ಅವ್ರಿಗೆ ಈ ರೀತಿ ಆಗತ್ತೆ. ಕೊನೆಗಾಲದಲ್ಲಿ ಅವ್ರು ಎಷ್ಟೋ ಸುಖ ಶಾಂತಿ ನೆಮ್ಮದಿಯಾಗಿರ್ಬೇಕಾಗಿರೋರು, ಅವರ ಒಂದು ಅವ್ರಿಗೇನು ಪರ್ಸನಲ್ ಆಗಿ ಅನ್ಸಿಲ್ಲ ಅಂತ ಅನ್ಕೊಳ್ಳೋಣ, ಕಾಡ್ಗೋಗಿದ್ದು ಅದೆಲ್ಲ. ಆದ್ರೆ ನಮಗೆ ಎಷ್ಟು ನೋವಾಗತ್ತಲ್ವಾ? ಇಡೀ ರಾಜ್ಯದ ಅಭಿಮಾನಿಗಳು, ಕನ್ನಡಿಗರು ಇದ್ಕೊಂಡು ಅಣ್ಣವ್ರನ್ನ ಕರ್ಕೊಂಡೋಗಿ ಎಲ್ಲೋ ಕಾಡಲ್ಲಿ ಇಟ್ಕೊಂತಾನೆ ಒಬ್ಬ, ಅಷ್ಟ್ ದಿನ ಇಟ್ಕೊಂತಾನೆ ಅಂದ್ರೆ ಅದು ತಪ್ಪು ತಾನೆ. ನೋಡಿ, ಇಲ್ಲೊಂದು ಪ್ಲಸ್ ಪಾಯಿಂಟ್ ಕೂಡ ಇದೆ. 3 ರಾಜ್ಯಗಳಿಗೆ ಒಂದೇ ಸರಿ, ಕರ್ನಾಟಕ ಮತ್ತೆ ತಮಿಳ್ನಾಡು ಮತ್ತೆ ಕೇರಳಗೆ ಒಂದು ಮುಳ್ಳಾದಂತವನ್ನ ಮುಗಿಸೋದಿಕ್ಕೆ ಅಣ್ಣವ್ರು ಹೋಗ್ಬೇಕಾಗಿತ್ತು. ಅಣ್ಣವ್ರು ಹೋಗಿ ಬಂದ್ಮೇಲೆ ತಾನೇ ಮುಗ್ದಿದ್ದು. ಸೊ ಅಣ್ಣವ್ರು ನಿಜ ಜೀವನದಲ್ಲೂ ಅವರು ಹೀರೋನೇ, ಸಿನಿಮಾ ರಂಗದಲ್ಲೂ ಅವರು ಹೀರೋನೇ. ಆದ್ರೆ ಅಂತವ್ರನ್ನ ಕೂಡ ನೋಡಿ, ಇದು ವಿಧಿ ಅನ್ನೋದು, ವಾಸ್ತು ಅನ್ನೋದು ಬಲಿ ತಗೊಳುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಯಾಕೆ? ಆಮೇಲೆ ನೋಡಿ, ಇವಾಗ ನಮ್ಮ ನೋಡಿ, ಅವ್ರ ಹೆಸರು ಹೇಳ್ಬಾರ್ದು, ಯಾರಿಗಾದ್ರೂ ನೋವಾಗ್ಬೋದು. ಆದ್ರೆ ಒಂದಷ್ಟು ಲೆವೆಲ್ಗೆ ಬಂದ್ಮೇಲೆ ಪಾಪ ಅವ್ರು ಹೋಗಿ ಕೊನೆಗೆ ಮಾಡಿದಾರೋ ಮಾಡಿಲ್ವೋ, ಆದ್ರೆ ಒಂದು ಸಮಸ್ಯೆ ಅನುಭವಿಸ್ಬೇಕಾಗಿದೆ, ಇಂಡಸ್ಟ್ರಿಯಿಂದ ದೂರ ಇರ್ಬೇಕಾಗಿದೆ ಒಂದಷ್ಟು ಸಮಯ. ಈ ರೀತಿ ಸಾಕಷ್ಟು ಸಮಸ್ಯೆಗಳು ನೋಡ್ದೆ, ಹೊಸ ಪ್ರತಿಭೆಗಳಿಲ್ಲ. ಆದ್ರೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, 2010 ನಂತರ ಒಂದಷ್ಟು ಸಿನಿಮಾಗಳು ಬಂದ್ಬಿಟ್ವು, ಒಂದಷ್ಟು ಹೊಸ ಮುಖಗಳು ಬಂದ್ವು, ದೇಶಾದ್ಯಂತ ಫೇಮಸ್ ಆದ್ವು, ಪ್ರಪಂಚಾದ್ಯಂತ ಫೇಮಸ್ ಆದ್ವು, ಇವಾಗ ನಡೀತಿದಾವೆ.
ಆದ್ರೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನವೆಂಬರ್ ತಿಂಗಳು ನಾವು ಈ ರೀತಿ ಸಿನಿಮಾಗಳು ಕನ್ನಡ ಸಿನಿಮಾಗಳೇ ನಡಿಬೇಕು ಅನ್ನೋದು, ಈ ತರ ಇಲ್ದಿರ ಪ್ರಪಂಚಾದ್ಯಂತ ನಮ್ಮ ಸಿನಿಮಾಗಳು ನಡಿಬೇಕು, ಅದು ನನ್ನ ಉದ್ದೇಶ. ನಮ್ಮ ಕರ್ನಾಟಕದ ಸಿನಿ ರಂಗ ಇದೆ, ಸೂಪರ್ ಆಗಿ ನಡಿಬೇಕು, ಸೂಪರ್ ಆಗಿರ್ಬೇಕು. ಅದಕ್ಕೆ ಏನೆಲ್ಲ ಶ್ರಮ ಪಡ್ಬೇಕು ನಾವು ಪಡ್ಬೇಕು. ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಬರ್ಬೇಕು, ಆ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಬದಲಾಯಿಸ್ತಾನೆ. ಆ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ, ಒಬ್ಬ ದೊಡ್ಡ ಅಧಿಕಾರಿ ಅಥವಾ ಒಬ್ಬ ಲೀಡರ್ ಅಂತ ಹೇಳ್ಬೋದು. ಅವರು ಮನ್ಸು ಮಾಡಿದ್ರೆ ಇದಿಷ್ಟು ಬದಲಾಯಿಸ್ಬೋದು. ಹೆಂಗೆ ಅಂದ್ರೆ, ನಮ್ಮ ಗಾಂಧಿನಗರ ಏನಿದೆ, ಗಾಂಧಿನಗರ ತರ ಒಂದು ಏರಿಯಾ, ಅದಕ್ಕೆ ಅಂತ ಸಿನಿ ರಂಗಕ್ಕೆ ಸಂಬಂಧಪಟ್ಟ ಒಂದು ಏರಿಯಾ ಮಾಡ್ಬೇಕು. ಆ ಏರಿಯಾ ವಾಸ್ತು ದೋಷ ಇರಬಾರ್ದು. ಅಂದ್ರೆ ನಾವು ಅದ್ರ ಬಗ್ಗೆ ಇಲ್ಲಿ ಮಾತಾಡಂಗಿಲ್ಲ. ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಾನು ಕೆಲವೊಂದ್ಸರಿ ಕೆಲವೊಬ್ಬರಿಗೆ ಹೇಳಿದೀನಿ, ಆದ್ರೆ ಯಾರು ಕಿವಿಗೆ ಹಾಕೊಂಡಿಲ್ಲ. ಪರ್ಸನಲ್ ಆಗಿ ಹೇಳಿದೀನಿ, ಯಾರು ಕಿವಿಗೆ ಹಾಕೊಂಡಿಲ್ಲ. ಅದ್ ಬಿಡಿ, ಅದು ಅವ್ರಿಗೆ ಆ ಯೋಗ ಇಲ್ಲ ಅನ್ಸುತ್ತೆ, ಅಥವಾ ಅವ್ರ ಕೈಯಲ್ಲಿ ಆಗದೆ ಇರುವಂತ ವಿಚಾರ. ಆದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಖಂಡಿತ ನಮ್ಮ ಈ ಒಂದು ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಏನಿದೆ ಇವಾಗ ಯಾವ ಲೆವೆಲ್ ಅಲ್ಲಿ ನಡೀತಾ ಇದೆ, ಇದಕ್ಕಿಂತ ಚೆನ್ನಾಗಿ ಹೋಗ್ಬೇಕು. ನಾವು ಒಂದು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದ್ರೆ ಪ್ರಪಂಚ ಪೂರ್ತಿ ನಮ್ಗೋಸ್ಕರ ಕಾಯ್ಬೇಕು. ಇನ್ಮೇಲೆ ಪ್ರತಿಯೊಂದು ಸಿನಿಮಾ ನಮ್ಮ ಸಿನಿಮಾ ಬರುತ್ತೆ, ಕನ್ನಡ ಸಿನಿಮಾ ಬರುತ್ತೆ ಅಂದ್ರೆ ಯಾವಾಗ ಬರುತ್ತೆ, ಯಾವಾಗ ಟ್ರಾನ್ಸ್ಲೇಟ್ ಆಗತ್ತೆ, ಯಾವಾಗ ನಮ್ಮ ಭಾಷೆಗಳಲ್ಲಿ ನಾವು ನೋಡ್ಕೋಬೇಕು, ಯಾವಾಗ ಇಡೀ ಪ್ರಪಂಚದಲ್ಲಿ ರಿಲೀಸ್ ಆಗತ್ತೆ ಅಂತ ಕಾಯ್ಬೇಕು. ಇದು ನನ್ನ ನಿಜವಾದ ಆಳದ ಒಂದು ಉದ್ದೇಶ. ಒಂದನೇದು. ಎರಡನೇದು, ಇದಕ್ಕೆ ನಾವು ಮಾಡ್ಬೇಕಾಗಿರೋದು ಕೆಲವೊಂದು ಕೆಲಸಗಳು. ನನಗೆ ಒಂದು ಗುರಿ ಏನಪ್ಪಾ ಅಂದ್ರೆ, ನಮ್ಮ ಅಣ್ಣವರು ಹಾಡಿರೋಂತ ಹಾಡುಗಳ ತರ ನಮ್ಮ ಅಣ್ಣವ್ರು ಮಾಡಿರೋಂಥದ್ದು ಇವತ್ತಿಗೂನು ಎಷ್ಟೋ ಜನಕ್ಕೆ ಅದು ಸ್ಫೂರ್ತಿದಾಯಕ. ಅಂತವ್ರು ತುಂಬಾ ಜನ ಇದ್ದಾರೆ, ತುಂಬಾ ಪ್ರತಿಭೆ ಇದೆ. ಅದನ್ನ ಹೊರ ತರಬೇಕು. ಅದಕ್ಕೆ ಸರಿಯಾದ ಒಂದು ಗೃಹ, ಒಂದು ಮನೆ ಅಂದ್ರೆ ಏನು, ಇವಾಗ ಗಾಂಧಿನಗರ ಸಿನಿಮಾಗೆ ಒಂದು ಮನೆ ಅಲ್ವಾ, ಆ ರೀತಿ. ಆಮೇಲೆ ಸ್ಟುಡಿಯೋಗಳ ಬಗ್ಗೆ ಕೂಡ ಮಾತಾಡಕ್ ಹೋದ್ರೆ, ಸ್ಟುಡಿಯೋಗಳಲ್ಲೂ ಕೂಡ ಬಹಳಷ್ಟು ಈ ರೀತಿ ಸಮಸ್ಯೆಗಳು ನಾನು ನೋಡ್ದೆ. ಆಯ್ತಾ, ಅದರಲ್ಲಿ 2 ಸ್ಟುಡಿಯೋ ನಾನು ನೋಡಿದೀನಿ ನನ್ನ ಕಣ್ಣಾರ. ಆ 2 ಸ್ಟುಡಿಯೋಗೂನು ಇಲ್ಲಿ ಗಾಂಧಿನಗರ ಏರಿಯಾದಲ್ಲಿ ಏನು ದೋಷ ಇದೆಯೋ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ದೋಷ ಇದೆಯೋ, ಅದೇ ತರ ದೋಷ ಅಲ್ಲೂ ಇದೆ. ಯಾಕೆ ಇದು ಈ ತರ ಅಂದ್ರೆ, ಯಾರು ತಲೆ ಅಂದ್ರೆ ಹೈಟ್ಗೆ ಹೋಗ್ತಾರೋ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವರು ಇವ್ರ ಮೇಲೆ ಈ ಒಂದು ಮನೆಗೆ ದೊಡ್ಡ ತಲೆ ಅಂದಿದ್ ಕೂಡ್ಲೆ ಅವ್ರಿಗೆ ದೊಡ್ಡದಾಗಿ ಏನಾದ್ರು ಒಂದು ಸಮಸ್ಯೆ ಬರುತ್ತೆ. ಅದೇನಾದ್ರೂ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಹಣಕಾಸಲ್ಲಾಗಿರ್ಬೋದು, ಅಥವಾ ಪ್ರತಿಭೆಯಲ್ಲಾಗಿರ್ಬೋದು, ಅಥವಾ ಈ ಕೋರ್ಟ್ ಕೇಸ್ ಅಂತ ಆಗಿರ್ಬೋದು, ಏನೋ ಒಂದು ಸಮಸ್ಯೆ ಬರುತ್ತೆ. ಇದು ಬರ್ದಿರ ನಾವು ಕಾಪಾಡ್ಬೇಕು ಅಂದ್ರೆ, ಗಾಂಧಿನಗರ ತರ ನಾವೊಂದು ಏರಿಯಾ ಹುಡುಕ್ಬೇಕು. ಆ ಏರಿಯಾ ಕರೆಕ್ಟ್ ಆದ ಒಂದು ಏರಿಯಾ ಸೆಟ್ಟಿಂಗ್ ಮಾಡ್ಬೇಕು. ಅಲ್ಲೊಂದು ಇಂಡಸ್ಟ್ರಿನ ಹೊಸದಾಗಿ ಮತ್ತೆ ಒಂದು ಚೈತನ್ಯ ತುಂಬಿಸಿ ಕರೆಕ್ಟ್ ಆಗಿ ಮಾಡಿದ್ರೆ, ಚಾಲೆಂಜ್ ಮಾಡ್ತೀನಿ, ನಮ್ಮ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಇದೆ. ಯಾಕಂದ್ರೆ ನಮ್ಮಲ್ಲಿ ಇರೋಂತ ಟ್ಯಾಲೆಂಟ್ ಆಗ್ಲಿ, ನಮ್ಮಲ್ಲಿರುವಂತ ಒಂದು ಅಟ್ರಾಕ್ಷನ್ ಆಗ್ಲಿ ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ನಾನು ಇಡೀ ಪ್ರಪಂಚ ಓಡಾಡಿದ್ದೀನಿ, ಆದ್ರೆ ಎಲ್ಲೂ ಕನ್ನಡದಂತ ಒಂದು ಭಾಷೆ ಆಗ್ಲಿ, ಕನ್ನಡದವ್ರ ತರ ಒಳ್ಳೆಯವ್ರಾಗ್ಲಿ ಎಲ್ಲೂ ಇಲ್ಲ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾನು ಇಲ್ಲಿ ಹೇಳಕ್ ಬರ್ತಿರೋದೇನಪ್ಪಾ ಅಂದ್ರೆ, ಇದನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ, ಎಲ್ಲಿವರೆಗೂ ಹೋಗಿ ಮುಟ್ಬೇಕು ಅಲ್ಲಿವರೆಗೂ ಶೇರ್ ಮಾಡಿ. ಆ ಒಬ್ಬ ವ್ಯಕ್ತಿ ಬಂದು ಇದನ್ನೆಲ್ಲ ಬದಲಾಯಿಸ್ಬೇಕು. ಅದಕ್ಕೆ ನಿಮ್ಮ ಸಹಾಯ ಇರ್ಲಿ. ಯಾಕಂದ್ರೆ ನಾವು ಎಲ್ಲರೂ, ನಮ್ಮೆಲ್ಲರಿಗೂ ಇರುವಂತ ಒಂದು ಏಕೈಕ ಜೀವನಾಡಿ ಮನೋರಂಜನೆ ಏನಿದೆ, ಅಲ್ಲಿಂದಾನೇ ಎಲ್ಲ ಹುಟ್ಟೋದು ಈ ಕಾಲದಲ್ಲಿ. ಹಂಗಾಗಿ ಇದನ್ನ ಶೇರ್ ಮಾಡಿ, ಆ ಒಂದು ವ್ಯಕ್ತಿಗೆ ಸೇರೋವರೆಗೂ, ತಲುಪೋವರೆಗೂ ಶೇರ್ ಮಾಡಿ. ಒಳ್ಳೇದಾಗ್ಲಿ. ನಮಸ್ಕಾರ.